ಒಂದು ದಿನ ಒಬ್ಬ ಸಾಮಾನ್ಯ ಮಹಿಳೆಯ ಕನಸಿನಲ್ಲಿ ದೇವಿ ಮಹಾಲಕ್ಷ್ಮಿ ಸ್ವತಃ ಬರ್ತಾಳೆ. ಬಂದ್ಬಿಟ್ಟು ಒಂದು ದಿವ್ಯವಾದ ಮಾತನ್ನು ಹೇಳ್ತಾಳೆ. ಅದರಂತೆ ಆಕೆ ಒಂದು ಅದ್ಭುತವಾದ ಕೆಲಸ ಮಾಡ್ತಾಳೆ. ಅದಕ್ಕೂ ಇವತ್ತು ನಾವು ಆಚರಣೆ ಮಾಡುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಏನ್ ಸಂಬಂಧ? ಈ ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡಬೇಕು? ಇದರಲ್ಲಿ ಇರುವ ಗಾಢವಾದ ರಹಸ್ಯ ಏನು? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದು ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಈ ವಿಡಿಯೋದ ಕೊನೆವರೆಗೂ ನೋಡಿ. ಬಹಳ ಹಿಂದೆ ಕುಂದಿನ ಅಂತ ಒಂದು ನಗರ. ಆ ನಗರದಲ್ಲಿ ಚಾರುಮತಿ ಅಂತ ಒಬ್ಬ ಮಹಿಳೆ ಇದ್ಲು. ಆಕೆ ಅತ್ಯಂತ ಸದ್ಗುಣ ಸಂಪನ್ನಳಾಗಿದ್ಲು. ಹಿರಿಯರಂದ್ರೆ ಆಕೆಗೆ ಬಹಳ ಗೌರವ. ತನ್ನ ಗಂಡ ಹಾಗೂ ಅತ್ತೆ ಮಾವಂದರನ್ನು ಅತ್ಯಂತ ಗೌರವ ಶ್ರದ್ಧೆಗಳಿಂದ ಸೇವೆ ಮಾಡ್ತಾ ಇದ್ಲು. ಅಷ್ಟೇ ಅಲ್ಲ, ಆಕೆ ದೇವಿ ಮಹಾಲಕ್ಷ್ಮಿಯ ಅನನ್ಯ ಭಕ್ತಳಾಗಿದ್ಲು. ಅವಳ ಗುಣಗಳನ್ನು ಕಂಡು ಮಹಾಲಕ್ಷ್ಮಿ ಅತ್ಯಂತ ಪ್ರಸನ್ನಳಾಗಿದ್ಲು. ಮುಂದೆ ಚಾರುಮತಿಗೆ ತಾನು ಊಹೆಗೂ ಮೀರಿದ ಒಂದು ಘಟನೆ ನಡೆಯಿತು. ಅದೊಂದು ರಾತ್ರಿ ಚಾರುಮತಿ ಗಾಢವಾದ ನಿದ್ರೆಯಲ್ಲಿರ್ತಾಳೆ. ಆ ಸಮಯದಲ್ಲಿ ಭಗವತಿ ಮಹಾಲಕ್ಷ್ಮಿ ಚಾರುಮತಿಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೀಗೆ ಹೇಳ್ತಾಳೆ, ಮಗು ಚಾರುಮತಿ, ನೀನು ನನ್ನನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸು ಅಂತ ಹೇಳಿ ಅದೃಶ್ಯಳಾಗ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಚಾರುಮತಿಗೆ ದಿಗ್ಭ್ರಾಂತಿಯಾಗತ್ತೆ. ನಾನು ಕನಸಿನಲ್ಲಿ ಕಂಡಿದ್ದು ನಿಜವಾ ಅಥವಾ ಇದು ನಾನು ಕೇವಲ ಭ್ರಮೆಯ ಅಂತ. ಅನಂತರ ತನ್ನ ಕುಟುಂಬಸ್ಥರೊಂದಿಗೆ ಈ ವಿಷಯವನ್ನ ಚರ್ಚೆ ಮಾಡ್ತಾಳೆ. ಆಗ ಅವರೆಲ್ಲರೂ ಸೇರಿ ಭಗವತಿ ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡಲು ಎಲ್ಲರೂ ಸಿದ್ಧರಾಗ್ತಾರೆ. ಚಾರುಮತಿಯ ಸ್ವಪ್ನ ವೃತ್ತಾಂತ ಇಡೀ ಊರಿಗೆ ಹಬ್ಬುತ್ತೆ. ಅಲ್ಲಿ ಅನೇಕ ಮಹಿಳೆಯರು ತಾವು ಕೂಡ ಚಾರುಮತಿಯಂತೆ ದೇವಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಲು ಸಿದ್ಧರಾಗ್ತಾರೆ. ಆ ದಿನ ಅಂದರೆ ಶ್ರಾವಣ ಮಾಸದ ಶುಕ್ರವಾರದಂದು ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಕಲಶವನ್ನು ಸ್ಥಾಪಿಸಿ ಮಹಾದೇವಿಯಾದ ಶ್ರೀ ವರಮಹಾಲಕ್ಷ್ಮಿಯನ್ನು ಅತ್ಯಂತ ಶ್ರದ್ಧಾ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ದಷ್ಟೇ ಅಲ್ಲ, ಅವರು ಎಲ್ರಿಗೂ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ದೇವಿ ಮಹಾಲಕ್ಷ್ಮಿ ಸ್ವತಃ ಚಾರುಮತಿಯ ಕನಸಿನಲ್ಲಿ ಬಂದಿದ್ದಾರೆ. ನಾವೆಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿದ್ವಿ, ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ ಕುತೂಹಲ ಬರುತ್ತೆ. ಆಗ ಒಂದು ಅದ್ಭುತ ಘಟನೆ ನಡೆಯುತ್ತೆ ಸ್ನೇಹಿತರೆ. ಅವ್ರು ಯಾರು ಊಹೆ ಮಾಡಿರ್ಲಿಕ್ಕಿಲ್ಲ. ಈ ಹೆಂಗಸರುಗಳು ಹೀಗೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಅದ್ಭುತವಾದ ನಡೆಯುತ್ತೆ. ಆ ಅದ್ಭುತ ಏನ್ ಗೊತ್ತಾ? ಅಲ್ಲಿ ಹೇರಳವಾದ ಚಿನ್ನದ ರಾಶಿ, ಅನೇಕ ಆಭರಣಗಳು, ಮುತ್ತು ರತ್ನ, ಹೀಗೆ ಅಪಾರವಾದ ಸಂಪತ್ತು ಅಲ್ಲಿ ಸಿಗುತ್ತೆ. ಆ ಎಲ್ಲ ಹೆಂಗಸರುಗಳಿಗೆ ಅರ್ಥ ಆಗುತ್ತೆ, ಭಗವತಿ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿಯ ಪೂರ್ಣ ಕೃಪಾ ಕಟಾಕ್ಷ ಅವರಿಗೆಲ್ರಿಗೂ ಸಿಕ್ತು ಅಂತ ಅವ್ರಿಗೆ ತಿಳಿಯುತ್ತೆ. ಆದ್ರೆ ಒಂದು ಅಸಲಿ ಪ್ರಶ್ನೆ ಇಲ್ಲಿ ಶುರುವಾಗುತ್ತೆ ಸ್ನೇಹಿತರೆ. ಮಹಾಲಕ್ಷ್ಮಿ ಚಾರುಮತಿಯನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ಲಿ ಈ ಕೆಲಸಕ್ಕೆ? ನಮ್ಗೆಲ್ರಿಗೂ ಗೊತ್ತು, ಚಾರುಮತಿ ಸದ್ಗುಣ ಸಂಪನ್ನಳು ಹಾಗೂ ಹಿರಿಯರ ಸೇವೆ ಮಾಡ್ತಾ ಇದ್ಲು ಅಂತ. ಇಷ್ಟೇ ಗುಣಗಳು ಸಾಕಾಗಿದ್ದ ಮಹಾಲಕ್ಷ್ಮಿಗೆ ಆಕೆ ಆ ಚಾರುಮತಿಯ ಕನಸಿನಲ್ಲಿ ಬರೋದಕ್ಕೆ? ಸ್ನೇಹಿತರೆ, ಚಾರುಮತಿ ದೊಡ್ಡ ರಾಜ ಮನೆತನದ ಮಹಿಳೆ ಆಗಿರಲಿಲ್ಲ. ಆಕೆ ಶ್ರೀಮಂತಳಾಗಿದ್ದರೂ ಕೂಡ ಮಹಾಲಕ್ಷ್ಮಿ ಆಕೆ ಶ್ರೀಮಂತಿಕೆಯನ್ನು ನೋಡಿ ಅವಳ ಕನಸಿನಲ್ಲಿ ಹೋಗಲಿಲ್ಲ. ಬದಲಾಗಿ ಆಕೆಯ ಜೀವನ ಶೈಲಿ ಹೇಗಿತ್ತು? ಮೊದಲನೇದಾಗಿ ಆಗ್ಲೇ ತಿಳ್ಕೊಂಡಂತೆ ಆಕೆ ಹಿರಿಯರಿಗೆ ಅತ್ಯಂತ ಗೌರವವನ್ನು ಕೊಡ್ತಾ ಇದ್ಲು. ಎರಡನೇದು, ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ಲು. ಮೂರನೇದು ಅಂದ್ರೆ ಭಗವಂತನ ಮೇಲೆ ಅನನ್ಯ ಭಕ್ತಿಯುಳ್ಳವಳಾಗಿದ್ಲು. ನಾಲ್ಕನೇ ಸ್ನೇಹಿತರೆ, ಬಹಳ ಮುಖ್ಯವಾದ್ದು ಏನಂದ್ರೆ ತನ್ನಲ್ಲಿ ಇರುವುದನ್ನು ಗೌರವಿಸುವುದು. ಇಂಗ್ಲಿಷ್ನಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಈ ಗುಣಗಳಿಂದ ದೇವಿ ಮಹಾಲಕ್ಷ್ಮಿ ಚಾರುಮತಿಯ ಮೇಲೆ ಅತ್ಯಂತ ಪ್ರಸನ್ನಳಾಗಿದ್ಲು ಅಂತ ಪುರಾಣಗಳು ಹೇಳಿದ್ವೆ. ಸ್ನೇಹಿತರೆ, ಮಹಾಲಕ್ಷ್ಮಿ ಅಂದರೆ ನಾವು ಕೇವಲ ದುಡ್ಡು ಅಂತ ನೋಡ್ತೀವಿ. ಈ ಸಂಪತ್ತು ಅಂತೀವಲ್ಲ, ಈ ಸಂಪತ್ತು ಕೇವಲ ಹಣ ಅಷ್ಟೇನ ಸ್ನೇಹಿತರೆ? ಬೇರೆ ಏನೂ ಇಲ್ವಾ? ಸ್ನೇಹಿತರೆ,
ಹಣ ಅಷ್ಟೇ ಜೀವನದ ಸಂಪತ್ತಲ್ಲ ಸ್ನೇಹಿತರೆ. ನಮ್ಮ ಆರೋಗ್ಯ, ನಮ್ಮ ಆಯುಷ್ಯು, ನಾವು ತಿಂತಾ ಇರೋ ಆಹಾರ, ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ನಾವು ಮಾಡ್ತಾ ಇರೋ ಉದ್ಯೋಗ ಅಥವಾ ನಾವು ಮಾಡ್ತಾ ಇರೋ ವ್ಯಾಪಾರ, ಅದೇನಾಗಲಿ ಸ್ನೇಹಿತರೆ, ಅವೆಲ್ಲವೂ ಕೂಡ ನಮ್ಮ ಜೀವನದ ಸಂಪತ್ತು. ಸ್ನೇಹಿತರೆ, ಈ ದಿನವನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಆ ಭಗವತಿ ಲಕ್ಷ್ಮಿ ನಮಗೆ ಏನೇನು ಕೊಟ್ಟಿದ್ದಾಳೋ ಎಲ್ಲದಕ್ಕೂ ನಾವು ಕೃತಜ್ಞರಾಗಿರೋಣ. ಹಾಗಾದ್ರೆ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ದೀಪ ಹಚ್ಚಬೇಕಾದ್ರೆ ಈ ತರ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ಸ್ನೇಹಿತರೆ, ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ನಾವು ಭಕ್ತಿಯಿಂದ ಆ ತಾಯಿ ಪೂಜೆಯನ್ನು ಮಾಡಬೇಕಾದ್ರೆ ಹೀಗೆ ಹೇಳೋಣ ಸ್ನೇಹಿತರೆ. ಅಮ್ಮ, ನೀವು ಅನೇಕ ವಸ್ತುಗಳನ್ನಾಗಲಿ, ವಿಷಯಗಳನ್ನಾಗಲಿ ಅಥವಾ ಸಂಪತ್ತುಗಳನ್ನಾಗಲಿ ನೀವು ಆಗಲೇ ಕೊಟ್ಟಿದ್ದೀರಾ. ಅವಕ್ಕೆಲ್ಲವೂ ಕೂಡ ತಾಯಿ ಧನ್ಯವಾದಗಳು ಅಂತ ಹೇಳಿ ಪೂಜೆ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ಹೀಗೆ ವರಮಹಾಲಕ್ಷ್ಮಿ ಹಬ್ಬ ಕೇವಲ ಒಂದು ದಿನದ ಪೂಜೆಯಲ್ಲ, ಬದಲಾಗಿ ಇರುವುದನ್ನು ಗುರುತಿಸುವ, ಪ್ರಾಮಾಣಿಕತೆಯಿಂದ ಬದುಕುವ, ಕೃತಜ್ಞತೆಯ ಭಾವವನ್ನು ಅರ್ಪಿಸುವ, ಹಾಗೆ ಇರುವುದನ್ನು ಸತ್ಕಾರ್ಯಕ್ಕೆ ವಿನಿಯೋಗಿಸುವ ಒಂದು ಮಹಾಪರಂಪರೆಯ ಭಾಗವಾಗಿದೆ. ಸ್ನೇಹಿತರೆ, ಆ ವರಮಹಾಲಕ್ಷ್ಮಿ ನಿಮಗೂ ಹಾಗೂ ನಿಮ್ಮ ಕುಟುಂಬಸ್ಥರಿಗೆ ಸದಾ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಅಂತ ಟೈಪ್ ಮಾಡೋಣ. ಓಂ ಮಹಾಲಕ್ಷ್ಮೀ ನಮಃ. ಇಂತಹ ಕಥೆಗಳಿಗೆ ದಯವಿಟ್ಟು ಸನಾತನ ರಹಸ್ಯಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.